ಮೇಲೆ ಕರ್ಕೊ ಬಂದಿದ್ದೀನಿ. ತೀಟೆ ಅಂದರೆ ಸಖತ್ ತೀಟೆ. ಇವ್ನು ನೋಡಿ, ಇವಳು ಹಾ ಹಾ ಗೆಲ್ಬೇಕು ಹೋಗು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕನ್ನಡ. ಇವತ್ತಿನ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ಶುಕಿ ತುಂಬ ಕಾಟ ಕೊಡ್ತಾಯಿದ್ಲು, ಸೊ ಮೇಲೆ ಕರ್ಕೊಬಂದಿದ್ದೀನಿ. ಇವ್ನು ನೋಡ್ರಿ, ಇವಳು ಹಾ 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 ಅದು ಇದು ಬಾಟಲ್ಸ್ ಎಲ್ಲ ಮೇಲೇನೆ ಬಿಸಾಕಿರೋದ್ರಿಂದ ಏನದು ಎಲ್ಲಿ ಕಿತ್ಕೊಂಡು ಹೋಗ್ತೀಯಾ? ಗುಂಡಣ್ಣ ಕರಿ, ಗುಂಡಣ್ಣ ಬಾರೋ. ಹೇಯ್, ಸೊ ಅವತ್ತು ತೋರಿಸಿದ್ನಲ್ಲ ಕಾಯಿ, ಆ ಕಾಯಿ ಇಲ್ಲೆಲ್ಲ ಬಿಟ್ಟಿದ್ದಾವೆ ಎಷ್ಟೊಂದು. ಯಾರು ತಿನ್ನಲ್ಲ ಈ ಕಾಯಿನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ತುಂಬಾ ಇದ್ದಾವೆ. ತೆಂಗಿನಕಾಯಿ ಮರಕ್ಕೆ ಹಬ್ಬಿಸಿ ಕೆಳಗಡೆ ಸೀಟ್ ಮೇಲೆ ಬಿಟ್ಬಿಟ್ಟಿದ್ದಾರೆ. ಅಲ್ಲೊಂದು ಗಿಡ ಕಾಣಿಸ್ತೀಯಾ, ನೋಡ್ಬೋದಲ್ವಾ ನೀವು? ಆ ಗಿಡ ಬಂದು ತಿಂತಾರಂತೆ, ಆ ರೂಟ್ಸ್ನೆಲ್ಲ ಮತ್ತೆ ಸಿಗುತ್ತಂತೆ ಅದರಲ್ಲಿ, ಅದು ತಿಂತಾರಂತೆ, ಏನೋ ಗೊತ್ತಿಲ್ಲ. ಬಂದಿರೋದು ನೀನು ಹೇಳು. ಇಲ್ಲ ನೋಡು, ಇವಳಿರ ಇವಳು ನೋಡ್ರಿ ಹೆಂಗಾಡ್ತಾಳೆ. ಹಲೋ ಡಾಗಿ, ಹಾಯ್ ಮಾಡು ಡಾಗಿ, ಹಾಯ್ ಮಾಡು. ಅದು ಹೋದ್ಮೇಲೆ ನೀನೇನು ಮಾಡೋದು? ಏನು ಇವ್ನು ನೋಡು, ಬಾಯ್ ಎದ್ದಿ. ಅದಕ್ಕೆ ನಾವು ಮಮ್ಮಿ ತೋರಿಸಲ್ಲ ಅಂತೀವಿ ಮಕ್ಕ. ಕೇಳೋರಮ್ಮ ನಿಮ್ಮ ಮಮ್ಮಿ ಜೊತೆ ಬ್ಲಾಗ್ ಮಾಡಂತ. ನಿಮ್ಮ ಮಮ್ಮಿನ ತೋರಿಸಿ, ನಿಮ್ಮ ಮಮ್ಮಿನ ಯಾಕೆ ತೋರಿಸಲ್ಲ? ನಿಮ್ಮ ಮಮ್ಮಿ ಜೊತೆ ಬ್ಲಾಗ್ ಮಾಡಿ ಅಂತ ಮಾಡೋಣ. ಊಟ ಎಲ್ಲ ಮಾಡಿದ್ದಾಯಿತು. ಇವತ್ತೇನೋ ನನಗೆ ಒಂಥರ ನಿದ್ದೆ ಮೂಡಾಗೆ ಐತೆ, ಒಂಥರ ಚೆನ್ನಾಗಿಲ್ಲ ಡೇ ಇವತ್ತು. ಒಂದು ಡೇ ಅಂದಮೇಲೆ ಪ್ರೊಡಕ್ಟಿವ್ ಆಗಿರಬೇಕು, ಏನಾದರೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಬೇಕು, ಬಟ್ ನನಗೆ ಇಂಟ್ರೆಸ್ಟೇ ಇಲ್ಲ. ಸೊ ಇಟ್ಸ್ ಓಕೆ. ಸೊ ಇಲ್ಲಿ ತೊಗರಿ ಕಾಳಲ್ಲ, ಅಳಸಂದಿ ಕಾಳು ಬಿಡಿಸ್ತಿದ್ದಾರೆ ನಮ್ಮ ಮಾಲತ್ತೆಯವರು ಅಂತೆ ನೋಡಿ. ಏನು ಕತೆ ಡ್ರೆಸ್ಸು? ದಾರಿಣಿಕಾ, ಇದ್ರಕ್ಕೆ ಹೋಗ್ಬಿಡು ಬೆಟರು. ಝೂಡಿಯೋಕ್ಕೆ ನಾನು ಆನ್ಲೈನಾಗಿಂದ ಬುಕ್ ಮಾಡಬೋದು. ಏನು ತಿಂತಾ ಇದೆಯಾ ದಾರಿಣಿ? ಕಾಳು ಸಾರು ಅನ್ನ ಅಂತೆ, ತಿನ್ನು. ಸರಿ, ನಾನಿವತ್ತಿದೆಲ್ಲ ಮಾಡಿದ್ದೆ ಅಡುಗೆ, ಬಟ್ ನಾನು ತಿನ್ನೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನೋ ತಿನ್ನೋಕ್ಕಾಗಿಲ್ಲ. ಸಾಕು. ಪಾಯಸ ಸ್ವಲ್ಪ ಹಾಲು ಕಮ್ಮಿ ಆಗೋಯ್ತು, ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಎಷ್ಟು ಮಾಡಿದ್ದೆ. ಇವಳಿಗೆ ಬಂದು ಅಡುಗೆ ಮಾಡಿದ್ದವಾಗ ತಿನ್ನಲ್ಲ ಇವಳು, ಅಡುಗೆ ಇಲ್ದಿದ್ದವಾಗ ಇವಳು ತಿನ್ನಬೇಕು. ಇಲ್ಲಿ ಗಾನವಿ ತಿಂತಿದ್ದಾಳೆ. ನಾನು ಹೋಗಲ್ಲ ಮಮ್ಮಿ. ಓ ಹೋಗಿ. ಸೊ ಸ್ವಲ್ಪ ಡೇ ಚೆನ್ನಾಗಿರಲಿಲ್ಲ, ನನಗೇನೋ ಒಂಥರ ಬೋರಿಂಗ್ ಫೀಲ್ ಆಗ್ತಾಯಿತ್ತು ಅಂಥೇಳಿ ನಾನು ಎಣ್ಣೆನೇ ಇಡ್ತಾಯಿಲ್ಲ ಈ ನಡುವೆ. ವೀಡಿಯೋ ಮಾಡೋ ಇದರಲ್ಲಿ ಎಣ್ಣೆನೇ ನೀಟಾಗಿ ಹಚ್ಚೋಕ್ಕಾಗ್ತಿಲ್ಲ ತಲೆಗೆ. ಸೊ ಹಚ್ತಾಯಿದ್ದೆ. ಹಾಗೆ ನೀವು ನೋಡ್ತಿರ್ಬೋದು, ಅಲ್ಲಿ ನನ್ನ ಫೋರ್ಹೆಡ್ ಏನಾಗ್ಬಿಟ್ಟಿತ್ತಂದರೆ ಈ ಸೆಂಟರ್ ಪಾರ್ಟಿಷನ್ ಎಲ್ಲ ಮಾಡಿ ಬಾಲ್ಡ್ ಆಗಿಬಿಟ್ಟಿತ್ತಲ್ಲಿ. ಆಗ ನಾನು ಏನು ಮಾಡಿದೆ, ವ್ಯಾಸ್ಲಿನ್ ಅಪ್ಲೈ ಮಾಡ್ತಾಯಿದ್ದೆ. ನಿಮ್ಗೇನಾದರೂ ಐಬ್ರೋಸ್ ಏನಾದರೂ ತೆಳ್ಳಗಿದ್ರೆ ನೀವು ಡೆಫಿನೆಟ್ಲಿ
ವ್ಯಾಸ್ಲಿನ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಐಬ್ರೋಸ್ ಕೂಡ ತಿಕ್ಕಾಗಿ ಬರುತ್ತೆ. ಮತ್ತು ಏನಾದರೂ ಏರ್ ಈ ಸೈಡ್ ಎಲ್ಲ ಉದುರೋಗಿದ್ರೆ ಗ್ರೋತ್ ಕೂಡ ಸ್ಲೋ ಆಗಿ ಬೆಳೆಯುತ್ತೆ. ನೀವು ನೋಡ್ತಿರ್ಬೋದು, ಇಲ್ಲೊಂದು ಫೋಟೋ ಶೇರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಫೋಟೋ ಕೂಡ ಶೇರ್ ಮಾಡ್ತೀನಿ, ನೋಡ್ಬೋದು ಎಷ್ಟು ಬಾಲ್ಡ್ ಥರ ಇಲ್ಲಿದೆ. ಮುಂದೆ ಏರ್ ನಾವು ಪಾರ್ಟಿಷನ್ ಮಾಡ್ತಿರಲ್ಲ ಅಲ್ಲಿ ಬಾಲ್ಡ್ ಥರ ಆಗಿಬಿಟ್ಟಿತ್ತು. ಅದು ಸ್ವಲ್ಪನೂ ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ಟ್ರೈ ಮಾಡಿ ಯಾರಿಗಾದ್ರೂ ಈ ಥರ ಆಗಿದ್ದರೆ. ಯಾರು ಕೊಟ್ಟಿದ್ದು ಚಿನ್ನಿ? ಕಡ್ಲಿಪುರಿ ಯಾರು ಕೊಟ್ಟಿದ್ದು? ಓಯ್ ಗುಂಡು ಗುಂಡು ಚೆನ್ನಾಗೈತಾ? ಚೆನ್ನಾಯ್ತಮ್ಮ. ಇಲ್ಲೋಡಿಲಿ ಇಲ್ಲೋಡಿಲಿ ಇಲ್ಲೋಡಿಲಿ, ನಾ ಹತ್ರ ಚಾಕ್ಲೇಟ್ ಐತೆ ನೋಡು. ಇಲ್ಲೋಡಿ ಚಾಕ್ಲೇಟು, ಇಲ್ಲೋಡಿಲಿ ಚಾಕ್ಲೇಟ್. ಅವಳು ಬ್ಯುಸಿ ಹೋಗೋಳು ಅವಳು. ಮಿಂಜಿ 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 ಮಿಂಜಿ. ಶೂ ಎಲ್ಲಿ ಇಲ್ಲೇ ಕುಚ್ಚೋ, ನಾನು ಎತ್ಕೊಂಬತ್ತೀನಿ ಕುಚ್ಚೋ. ಬಿಸಾಕ್ಬಿಟ್ಟು ಬಿಸಾಕ್ಬಿಟ್ಟು ಎಲ್ಲಂತ ಹುಡ್ಕೋದು ಇವಾಗ. ಹೇಳ್ಗ ಏನಿವೆಲ್ಲ ಏನೇನೋ ತಂದ್ಬಿಟ್ಟಿದ್ಯಾ? ಡಾಕ್ಟರ್ ಸೆಟ್ಟು. ಇದೇನಿದು? ಇದೇನಿದು? ಓ ಈ ಟ್ಯಾಬ್ಲೆಟಾ? ವಾವ್ ಗುಂಡ, ನೀನೇನು ಹಾಕೊಂತೀಯ? ಇಲ್ಲೇ ಏನಾಯ್ತು? ವೈಟ್ ಕಲರ್ದು. ಅದೇ ಇದ್ದಿದ್ದು. ಹಾಂ ಸೆಟಸ್ಕೋಪು. ಆಮೇಲೆ ಡೊಮ್ ಡೊಮ್ ಅನ್ನೋದು. ಸೈಡ್ ಹೋಗ, ಅವಳೇನೋ ತೋರಿಸ್ತಾಳೆ. ಸೊ ನಮ್ಮ ಗಾಯನ ಇದೆಲ್ಲ ತಂದಿದ್ದಾಳೆ. ಇಲ್ಲ ಏನದು ತೋರಿಸಿ. ಹಾಂ ಹಾಂ ಇದು ಇಂಜೆಕ್ಷನ್ ಹಾಕೋದು, ಇದು ಟ್ಯಾಬ್ಲೆಟ್ಸ್, ಹಾಂ ಚೆಕ್ ಮಾಡೋದು. ಹ್ಞೂ ಇದು ಇದೊಂದು ಬಾಕ್ಸು, ಹ್ಞೂ ಎತ್ಕೊಂಡೋಗೋ ಬಾಕ್ಸು. ಹ್ಞೂ ಆಮೇಲೆ ಇದು ಅಲ್ಕಿ ತಾಕೋದು. ಓಹೋ ಕರೆಕ್ಟು, ಅಲ್ಲಲ್ಲಿ ಕಿತ್ತಾಕೋದು ಅದು. ಸರಿ ಸರಿ ಸಾಕು ಬಿಡು. ಸಾಕು ಇಷ್ಟು ಇವಾಗ.